5 ವರ್ಷಗಳು ತನಗೆ ಸಿಕ್ಕಂತ ಅವಕಾಶವನ್ನ ಬರೀ ಜಾತಿ ರಾಜಕಾರಣ ಮಾಡಕ್ಕೆ ಸೆಂಟ್ರಲ್ ಇಂದ ಹೊರಡಿಸೋದಿಲ್ಲ, ವರ್ಲ್ಡ್ ಬ್ಯಾಂಕ್ ಇಂದ ಹೊರಡಿಸೋದಿಲ್ಲ, ಯಾವುದೇ ರಾಜ್ಯದ ಕಾರ್ಯಕ್ರಮಗಳಿಗೆ ₹1 ತರದಂತಹ ಯಾವ್ದಾದ್ರು ಲೋಕಸಭಾ ಸದಸ್ಯ ಇದ್ದಿದ್ರೆ ಅದು ಕೋಲಾರ ಕ್ಷೇತ್ರದ ಮುನ್ಸಾಬಿ ಮೂರ್ತಿ ಹೇಳಿಕೆ ನನಗೆ ನಾಚಿಕೆ ಆಗ್ತದೆ. ಯಾವತ್ತೂ ಡೆವಲಪ್ಮೆಂಟ್ ಬಗ್ಗೆ ಆದ್ರೂ ಮಾತಿಲ್ಲ, ಯಾವುದೇ ಸಭೆಗಳನ್ನು ಬರಲಿ, ಯಾವುದೇ ಮೀಟಿಂಗ್ ಅನ್ನು ಜಗಳ ಆದರೆ ಅದನ್ನು ಲೋಕಸಭಾ ಸದಸ್ಯನಾಗಿರುತ್ತೆ ಅಂತ ತಿಳಿದುಕೊಂಡಿದ್ದ. ಇವತ್ತು ಅಂತಹ ಸುವರ್ಣ ಅವಕಾಶ ಸಿಕ್ಕಿದಂತದನ್ನ ಬೆಳತಾರೆ ಹಲವಾರು ರಾಜಕೀಯ ಕಾರಣಗಳಿರ್ಬೋದು, ಮುನ್ಸಾಮಿಗೆ ನೀವು ಆಯ್ಕೆ ಮಾಡಿಕೊಟ್ಟಿರ್ಬೋದು. ಈ ಸತಿ ನೀವೆಲ್ಲ ಆಧಾರ ತಪ್ಪು ಮಾಡಕ್ ಹೋಗ್ಬೇಕು. 12 ವರ್ಷ ಕೋಲಾರ ಇದು ಕೊಟ್ಟೋದು. ಈ ಹೆಂಗೋ ನಿಮ್ಮ ಆಶೀರ್ವಾದದಿಂದ ನಾವು 136 ಸೀಟ್ ಗೆದ್ದಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಈ ಸರ್ಕಾರ ಇನ್ನೂ ಯಶಸ್ವಿಯಾಗಿ ನಡೀಬೇಕು ಅಂದ್ರೆ, ಇನ್ನೂ ಯೋಜನೆಗಳಾಗಬೇಕು ಅಂದ್ರೆ ಕುಡಿಯೋ ನೀರು 2003ರಲ್ಲಿ ಕೆಸಿ ವ್ಯಾಲಿಯಿಂದ ಹಿಡಿದು ನಮ್ಮ ಎತ್ತಿನಹೊಳೆಯಿಂದ ಹಿಡಿದು ನಾವು ಉದ್ಘಾಟನೆ ಮಾಡಿದ್ದೇವೆ ಯರಗೋಡು ಪ್ರಾಜೆಕ್ಟ್ ಇಂದ ಹಿಡಿದು ಎಲ್ಲ ಕಡೆಗಳಿಗೆ ನೀರು ತಗೊಂಬರುವಂತ ಯೋಜನೆಗಳು ನಿಜಾಮಲ್ಲಿ ಹೇಳ್ತಾರೆ. ಕೋಲಾರದ ಮುಂಚೆ 2003ರಲ್ಲಿ 2006ರಲ್ಲಿ ಗೋಪಾಲ ಅಂತ ಇದ್ರಲ್ಲ, ಈಗ ಅಂತ ಪರಿಸ್ಥಿತಿ ಏನಾದ್ರು ಇದೆಯಾ? ನೀವೇ ಎಷ್ಟು ನೀರು ಸಿಗ್ತದೆ? ಬೆಂಗಳೂರಿನಿಂದ ನೀರು 1000 ನೀರೇ 300 ಅಡಿ 400 ಅಡಿಗೆ ಇವತ್ತು ಕೋಲಾರದಲ್ಲಿ ಇವತ್ತು ನೀರು ಸಿಗ್ತಾ ಇದೆ. ಇದಕ್ಕೆಲ್ಲ ಯಾಕೆ ಕಾರಣ? ಕಾಂಗ್ರೆಸ್ ಪಕ್ಷ ಕಾರಣ. ಸಿದ್ದರಾಮಯ್ಯ ಅವರು 2013ರಿಂದ 2017 ತನಕ ನಿಮಗೆ ಕೊಟ್ಟಂತಹ ಕೆಸಿ ವ್ಯಾಲಿ ಆಗೋದು, ಎತ್ತಿನಹೊಳೆ ಪ್ರಾಜೆಕ್ಟ್ ಏನ್ ನಡೀತಾ ಇದೆ ಅದಾಗೋದು, ಇವೆಲ್ಲ ಈ ಯರಗೋಡು ಪ್ರಾಜೆಕ್ಟ್ ಕಾರಣ. ಇದನ್ನೆಲ್ಲ ನೆನೆಸ್ಕೋಬೇಕಲ್ಲ, ಇದನ್ನೆಲ್ಲ ನೆನೆಸ್ಕೋಬೇಕು. ನೀವು ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಮ್ಮ ಆಶೀರ್ವಾದ ಮಾಡಿದ್ದು. ನಮ್ಮ ವಿಧಾನಸಭಾ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು